ಇವತ್ತಿನ ಮುದ್ದು ಸೊಸೆ ಸ್ಟಾರ್ಟಿಂಗಲ್ಲಿ ಬಂದು ನೆನ್ನೆ ಪ್ರೊಮೋದಲ್ಲಿ ತೋರಿಸಿರೋ ಥರ ವೀರಭದ್ರ ವಿದ್ಯುಂಗೆ ಹುಣಸೆಕಾಯಿ ತಂದು ಕೊಡ್ತಾನೆ ಮತ್ತು ನೆಲ್ಲಿಕಾಯಿ ತಂದು ಕೊಡ್ತಾನೆ. ಇದೇನಕ್ಕಪ್ಪ ಅಂತ ಅಂದರೆ, ಇವನು ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಯಾರೋ ಒಬ್ಬರು ಏಜಡ್ ಆಗಿರೋರು ಬೇರೆಯವ್ರಿಗೆ ಹೇಳ್ತಿರ್ತಾರೆ, ನಿನ್ನ ಸೊಸೆ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು, ಅದಕ್ಕೆ ನಾನು ಇದನ್ನೆಲ್ಲ ತಂದು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ಅದನ್ನು ಹುಡುಕಿ ತಗೊಂಡು ಬರ್ತಾನೆ. ತಗೊಂಡು ಬಂದು ಕ್ವಾಟ್ಲೆಗೆ ಹೇಳ್ತಾನೆ, ಕ್ವಾಟ್ಲೆ ಹೋಗಿ ಕೊಡ್ಲಾ ಅವಳಿಗೆ ಅಂತ. ಆವಾಗ ಕ್ವಾಟ್ಲೆ ಇದ್ದವನು, ಅಲ್ಲ ಕಣಪ್ಪ, ನೀನು ಅದ್ಕಮ್ಮಂಗೆ ಕೊಡೋಕೆ ಊರೆಲ್ಲ ಹುಡುಕಿ ತಂದಿದ್ದು, ನಾನು ಕೊಡೋಕ್ಕಿಲ್ಲ ಹೋಗು ಅಂತ ಅವನು ಹೇಳ್ತಾನೆ. ಇವನೇ ಆಮೇಲೆ ಹೋಗಿ ಅವಳಿದ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾಳೆ. ಹಿಂದ್ಗಡೆ ಹೋಗಿ ನಿಂತ್ಕೊಂಡು ಕೆಮ್ತಾನೆ. ಆಗ ಹೋಗಿ ವಿದ್ಯಾ ಒಂಥರ ವ್ಯಂಗ್ಯವಾಗಿ, ಏನು ಗೌಡ್ರೆ ನೀವು ಯಾವಾಗ ಬಂದ್ರಿ ಇಲ್ಲಿ ಅಂತ ಕೇಳ್ತಾಳೆ. ಆವಾಗ ಏನು ನಾಟಕ ಆಡ್ಬೇಡ, ಗೊತ್ತಿಲ್ದಂಗೆ ತಗೋ ಇದನ್ನ ಅಂತ ಕೊಡ್ತಾನೆ. ಅದು ನೋಡ್ಬಿಟ್ಟು ಫುಲ್ಲು ಹುಣ್ಸೆಹಣ್ಣು ಸಿಗುತ್ತೆ. ನೋಡ್ಬಿಟ್ಟು, ಏನು ಗೌಡ್ರೆ ನನಗೋಸ್ಕರ ಹುಣ್ಸೆಹಣ್ಣು ತಂದಿದ್ದೀರಾ ಅಂತ ಕೇಳಿದಾಗ, ನಿನಗೋಸ್ಕರ ಅಲ್ಲ, ನಿನ್ನ ಹೊಟ್ಟೆಲಿರೋ ನಮ್ಮ ವಂಶದ ಕುಡಿಗೆ ಅಂತ ಹೇಳಿ ಹೇಳ್ತಾನೆ. ಆವಾಗ ವಿದ್ಯಾ, ನನಗಿದೆಲ್ಲ ಇಷ್ಟ ಆಗೋಕ್ಕಿಲ್ಲ, ನಾನು ತಿನ್ನೋಕ್ಕಿಲ್ಲ, ತಗೊಳ್ಳಿ ರಿಟರ್ನ್ ಅಂತ ಹೇಳ್ದಾಗ, ಇಲ್ಲ ನೀನು ಇದನ್ನೆಲ್ಲ ಈ ಟೈಮಲ್ಲಿ ತಿನ್ನಲೇಬೇಕು, ತಿನ್ನು ಅಂತ ಹೇಳ್ತಾರೆ. ಆವಾಗ ಹೌದಾ, ನನ್ನ ಏನೇ ಬೇಡಿಕೆ ಐತೆ, ಆಸೆಗಳೈತೆ, ಅದನ್ನೆಲ್ಲ ಈಡೇರಿಸ್ತೀರ ಹಂಗಾರೆ ನೀವು ಮಗುಗೋಸ್ಕರ ಅಂತ ಕೇಳ್ತಾಳೆ. ಅದನ್ನೆಲ್ಲ ನಿನಗೋಸ್ಕರ ಅಲ್ಲ, ಮಗಿಗೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ಬೇಕು ಅಂತಲೇ ವೀರಭದ್ರೇಗೌಡ್ರ ಹತ್ರ ಹೋಗ್ತಾ ಇರ್ತಾಳೆ. ಅವನು ಅಲ್ಲಿಂದ ಓಡೋಗ್ತಾನೆ. ಆಗ ವಿದ್ಯಾ ಒಬ್ಬಳೇ ನೋಡ್ದ, ಪಾಪು ನಿಮ್ಮ ಅಪ್ಪಂಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ, ನಿನ್ನ ಮೇಲೂ ಪ್ರೀತಿ, ನನ್ನ ಮೇಲೂ ಪ್ರೀತಿ ಐತೆ, ಆದರೆ ಅವ್ರು ತೋರಿಸ್ಕೊತಿಲ್ಲ ಅಂತ ಮಾತಾಡ್ತಾಳೆ. ಆವಾಗ ವೀರಭದ್ರೇಗೌಡರು ಹೋಗಿ ಅಲ್ಲಿ ಕೂತ್ಕೊಂಡಿರ್ತಾರೆ. ಅಯ್ಯೋ ಇವಳು ನನ್ನೇ ಎದುರಿಸ್ಬಿಟ್ಲಲ್ಲ, ನನಗೆ ಹಿಂಗೆ ಮಾಡ್ಬಿಟ್ಲಲ್ಲ ಅಂತ ಯೋಚಿಸ್ತಿರ್ತಾರೆ. ಆ ಕ್ವಾಟ್ಲೆ ಪ್ರತ್ಯಕ್ಷ ಆಗೋ ಥರ ಒಂದು ಅವ್ರು ಸೀನ್ ಮಾಡ್ತಾರೆ. ಬಂದ್ಬಿಟ್ಟು, ಏನಕ್ಕೆ ಎಂತಮ್ಮ ಏನು ಎದುರ್ಕೊತಿದ್ಯಾ ಅಂತ ಕೇಳಿದಾಗ, ಏನಕ್ಕೂ ಇಲ್ಲ ಕಣ್ಲ ಅಂತ ಹೇಳಿದಾಗ, ಏನು ಭಾರಿ ಒಂಥರ ನಗಾಡ್ತಿದ್ಯಲ್ಲ, ಮೀಸೆ ತುದಿಲಿ ನಿನ್ನ ನಗು ಕಾಣಿಸ್ತೈತೆ ಅಂತ ಹೇಳಿದ್ದು ಕೇಳಿ ಅವನು ಸ್ವಲ್ಪ ಕ್ವಾಟ್ಲೇನೋ ಕಾಲಿಳೆ ಥರ ಮಾತಾಡ್ತಾನೆ. ಆಗ ಅವ್ನಿಗೆ ಹೊಡಿಯೋಕ್ಕೆ ಹೋಗ್ತಾನೆ. ಅವನು ಅಲ್ಲಿಂದ ಓಡೋಗ್ತಾನೆ. ಅಷ್ಟರಲ್ಲಿ ನೆಕ್ಸ್ಟ್ ಸೀನ್ ಏನಂತ ಅಂದರೆ, ಈ ಈಶ್ವರಿ ಕುತಂತ್ರಿಗಳೆಲ್ಲ ಒಂದು ಕಡೆ ಸೇರ್ಕೊಂಡು ಹೆಂಗಾದ್ರೂ ಮಾಡಿ ಅವಳ ಮಗುನ ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರಲ್ಲ. ಇವತ್ತು ಈಶ್ವರಿ ಪ್ರೋಮೋದಲ್ಲಿ ತೋರಿಸಿರೋ ಥರ ಎಣ್ಣೆ ಚೆಲ್ಲಿ ಅವಳನ್ನ ಬೀಳಿಸ್ಬೇಕು ಅಂತ ಟ್ರೈ ಮಾಡ್ತಾರೆ. ಅದೇ ಸೀನ್ ಇವತ್ತು ಎಕ್ಸಿಕ್ಯೂಟ್ ಮಾಡ್ತಾರೆ. ಹೋಗಿ ಎಣ್ಣೆ ಚೆಲ್ಬಿಟ್ಟು ಅವಳ ಈಶ್ವರಿ ಕರೀತಾಳೆ, ವಿದ್ಯಾ ಬಾರೇ ಇಲ್ಲಿ, ಬೇಗ ಬಾ, ನಂಗೆ ತಲೆ ನೋಯ್ತೈತೆ, ಕಾಫಿ ಮಾಡಿಕೊಡು ಅಂತ ಕರೀತಾರೆ. ಆಗ ಅವಳು ಓಡಿ ಬಂದು ಬೀಳೋ ಥರ ಇವಳು ಕನಸು ಕಾಣ್ತಾಳೆ ವಿನಂತಿ. ಅವಳು ಬಿದ್ದು ಹೊಟ್ಟೆ ಹಿಡ್ಕೊಂಡು ನೋವು ಪಡ್ತಿರೋ ಥರ ವಿನಂತಿ ಕನಸು ಕಾಣ್ತಾಳೆ. ಅದಾದಮೇಲೆ ಅವ್ರ ಅಮ್ಮ ಅವಳನ್ನು ಎಚ್ಚರಿಸ್ತಾಳೆ. ಅಷ್ಟರಲ್ಲಿ ವಿದ್ಯಾ ಬರ್ತಾಳೆ. ವಿದ್ಯಾ ಇನ್ನೇನು ಪ್ರೋಮೋದಲ್ಲಿ ತೋರಿಸಿರೋ ಥರ ಇನ್ನೇನು ಡೈನಿಂಗ್ ಟೇಬಲ್ಗಳು ಹೊಟ್ಟೆ ಹೊಡ್ಕೋಬೇಕು. ಅಷ್ಟರಲ್ಲಿ ಗೌಡ್ರು ಬಂದು ಕಾಪಾಡ್ತಾರೆ. ಬೈತಾರೆ, ಏನು ನಿನಗೆ ನೆಟ್ಟಗೆ ನೋಡ್ಕೊಂಡು ಓಡಾಡೋಕ್ಕಾಗಲ್ವ, ಇದ್ಯಾಕೆ ಹಿಂಗೆ ಓಡಾಡ್ತಿದ್ಯಾ ಅಂತ ಹೇಳಿದಾಗ, ನಾನು ಓಡಾಡ್ತಿಲ್ಲ ಗೌಡ್ರೆ, ಇಲ್ಲಿ ಎಣ್ಣೆ ಚೆಲ್ಲಿತ್ತು ಅದಕ್ಕೆ ಹಿಂಗಾಯಿತು ಅಂತ. ಹೌದಾ ಸರಿ ಅಂತ ಅವನು ತಿರುಗ್ತಾನೆ. ಅಷ್ಟರಲ್ಲಿ ಅವನು ಕೆಳಗೆ ಬೀಳ್ತಾನೆ. ಅವನನ್ನು ಕಾಪಾಡೋಕ್ಕೆ ಹೋಗಿ ಇವಳು ಅವನ ಮೇಲೆ ಬೀಳ್ತಾಳೆ. ಅಷ್ಟರಲ್ಲಿ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದು ಕಲ್ಲರ್ಗಳು ಇಟ್ಟಿರ್ತಾರೆ, ಆ ಕಲ್ಲರು ಇವ್ರ ಮೇಲೆ ಬೀಳುತ್ತೆ. ಒಬ್ರನ್ನೊಬ್ರು ಹಂಗೆ ಅದೊಂಥರ ರೊಮ್ಯಾಂಟಿಕ್ ಸೀನ್ ಥರ ಮಾಡ್ತಾರೆ. ಇದನ್ನೆಲ್ಲ ಇವ್ರು ನಾಲ್ಕು ಜನ ನೋಡಿ ಹೊಟ್ಟೆ ಉರ್ಕೊತಿರ್ತಾರೆ. ಇನ್ನೇನು ಈ ಎದೆಯೊಳು ಇನ್ನೂ ಯಾಕೆ ಹಿಂಗಿದ್ಯಾ ಅಂತ ಹೇಳಿದಾಗ ವಿದ್ಯಾ ನಗಾಡ್ತಿರ್ತಾಳೆ. ಇದು ಯಾಕೆ ಹಿಂಗೆ ನಗಾಡ್ತಿದ್ಯಾ ಅಂದಾಗ, ನಿಮ್ಮ ಮಕ್ಕದ ಮೇಲೆ ಫುಲ್ ಕಲ್ಲರೆಲ್ಲ ಬಿದ್ದುಬಿಟ್ಟೈತೆ ಅಂತ ಹೇಳ್ತಾಳೆ. ನನ್ನ ಮಕ್ಕದ ಮೇಲೆ ಮಾತ್ರ ಅಲ್ಲ, ನಿನ್ನ ಮಕ್ಕದ ಮೇಲೂ ಕಲ್ಲರ್ ಬಿದ್ದೈತೆ ಅಂತ ಹೇಳಿದಾಗ ವಿದ್ಯಾ ಸೇಮ್ ಪಿಂಚ್ ಅಂತ ಅವನಿಗೆ ಗಿಂಚ್ತಾಳೆ. ಆಗ ಗೌಡ್ರಿದ್ದವ್ರು, ಇದ್ಯಾಕಮ್ಮಿ ಹಿಂಗೆ ಗಿಂಚ್ತಿದ್ಯಾ ಅಂತ ಅಂತಾರೆ. ಹಂಗೆ ಒಂದೇ ಥರ ಬಟ್ಟೆ, ಒಂದೇ ಥರ ಆಲೋಚನೆ ಮಾಡಿದಾಗ ಈ ಥರ ಗಿಂಚ್ತೀವಿ ಅಂತ ಅಂದಾಗ, ನನಗೆ ಗಿಂಚ್ತೀಯಲ್ಲ ಅಂತ ಅಂದ್ಬಿಟ್ಟು ವಿದ್ಯಂಗೂ ಜೋರಾಗಿ ಗಿಂಚ್ತಾನೆ. ಆಗ ವಿದ್ಯಾ, ನಾನು ಇಷ್ಟು ಜೋರಾಗಿ ನಿಮಗೆ ಗಿಂಚದ್ನ ಅಂತ ಅಂದ್ಬಿಟ್ಟು ಅವಳು ಇನ್ನೊಂದು ಸಲ ಗಿಂಚಿ ಹಂಗೆ ಅವ್ರು ಆಟಾಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ಅವರೆಲ್ಲ ಫುಲ್ ಸಿಟ್ಟು ಮಾಡ್ಕೊಳ್ತಾರೆ. ಅದಾದಮೇಲೆ ಸರಿ ಆಯ್ತು, ಇನ್ನೂ ಎಷ್ಟೊತ್ತು ಹಿಂಗೆ ಇರ್ತೀಯ, ಎದ್ದೇಳು ಅಂತ ಎದ್ದೇಳಕ್ಕೆ ಹೇಳ್ತಾರೆ. ಅವಳು ಎದ್ದು ಮತ್ತೆ ಅವನ ಮೇಲೆ ಬೀಳ್ತಾಳೆ. ಇದ್ಯಾಕೆ ಮತ್ತೆ ಹೆಂಗೆ ನಾಟಕ ಆಡ್ತಿದ್ಯಾ, ಮತ್ತೆ ಯಾಕೆ ಬಿದ್ದೆ ಅಂದಾಗ, ಇಲ್ಲ ನಾನು ಬೀಳ್ತಿಲ್ಲ, ಎಣ್ಣೆಯಿಂದ ಬೀಳ್ತಿದ್ದೀನಿ ಅಂತ ಹೇಳಿ, ನೀವೇ ಎದ್ದೇಳಿ ಅಂತ ಅಂತಾಳೆ. ಆವಾಗ ಅವನು ಎದ್ದೇಳ್ತಾನೆ, ಅವನು ಹಂಗೆ ಬೀಳ್ತಾನೆ. ಅದಾದಮೇಲೆ ಅವರಿಬ್ಬರು ಒಬ್ಬೊಬ್ಬರು ಸಪೋರ್ಟ್ ತಗೊಂಡು ಎದ್ದು ನಿಂತಿರ್ತಾರೆ. ಅಷ್ಟರಲ್ಲಿ ಕ್ವಾಟ್ಲೆ, ಅಣ್ತಮ್ಮ ಏನಾಯಿತು ಅಂತ ಓಡಿ ಬಂದು, ಇನ್ನೇನು ಅವನಿಗೆ ಎಣ್ಣೆ ಐತೆ ಅಂತ ಹೇಳೋ ಅಷ್ಟರಲ್ಲಿ ಬಂದು ಜಾರಿ ಅಲ್ಲೇ ಇದ್ದಿದ್ದು ಕಂಬಿಗೆ ಹೋಗಿ ತಲೆ ಹೊಡ್ಕೊಬಿಡ್ತಾನೆ. ಆಗ ಇವರಿಬ್ಬರು ಜೋರಾಗಿ ನಗಾಡ್ತಾರೆ. ಆಗ ನೀವೇನು ಮನುಷ್ಯತ್ವ ಐತೆ ನಿಮಗೆ, ಹಿಂಗೆ ನಗಾಡ್ತಿದ್ದೀರಲ್ಲ
ಅಂದಾಗ ಗೌಡ್ರು ಹೇಳ್ತಾರೆ, ನೀನೇ ಡಕೋಟಾ ಎಕ್ಸ್‌ಪ್ರೆಸ್ ಥರ ಓಡಿ ಬಂದೆ, ಅದಕ್ಕೆ ಹಿಂಗಾಯಿತು, ನಾನು ಹೇಳೋ ಮಾತನ್ನು ನೀನು ಕೇಳಲಿಲ್ಲ ಅಂತ. ಅಷ್ಟರಲ್ಲಿ ಮೇಲಿಂದ ಅವ್ರ ಅಜ್ಜಿ ಮತ್ತು ಗೌಡ್ರ ಅಮ್ಮ ಬರ್ತಾರೆ. ಅವ್ರು ಬರ್ತಿದ್ದಂಗೆ ಅವರಿಬ್ಬರನ್ನ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ ಇವರು ಹಿಂಗೆ ಮಾಡ್ಕೊಂಡಿರೋದ್ರಲ್ಲಿ ನೋಡಿ ಅವರೆಲ್ಲ ನಗಾಡ್ತಾ ಇರ್ತಾರೆ. ಅದು ಇವತ್ತಿನ ಅಪ್ಡೇಟು. ನಾಳಿನ ಅಪ್ಡೇಟಲ್ಲಿ ಗೌಡ್ರು ಕಾಲು ಉಳ್ಕಿರುತ್ತಲ್ಲ, ಅದಕ್ಕೆ ಎಣ್ಣೆ ಹಚ್ಚೋಕ್ಕೆ ಅಂತ ವಿದ್ಯಾ ಹೋಗಿರ್ತಾಳೆ. ಅವಳು ಎಣ್ಣೆ ಹಚ್ತಿರ್ಬೇಕಾದ್ರೆ ಗೌಡ್ರ ಮುಖ ನೋಡ್ತಾಳೆ. ಆವಾಗ ಗೌಡ್ರು ಹೇಳ್ತಾಳೆ, ನನ್ನ ಮುಖ ಏನು ನೋಡ್ತೀಯ, ನನ್ನ ಕಾಲಿಗೆ ತಾನೇ ಎಣ್ಣೆ ಹಚ್ತಿರೋದು, ಎಣ್ಣೆ ಹಚ್ಚು ಅಂತಾರೆ. ನೀವು ಗೌಡ್ರೆ ನನ್ನ ಮುಖ ನೋಡಿ ನಿಮ್ಮ ಕಾಲನ್ನೇ ನೋಡಬೇಡಿ, ನೀವೇನಾದರೂ ಕಾಲನ್ನೇ ನೋಡ್ತಿದ್ರೆ ನಿಮಗೆ ನೋವು ಜಾಸ್ತಿ ಆಯ್ತದೆ ಅಂತ ಹೇಳಿ ಒಂಥರ ರೊಮ್ಯಾಂಟಿಕ್ ಸೀನ್ ಥರ ನಾಳಿನ ಎಪಿಸೋಡಲ್ಲಿ ಇದೆ. ಇದೇ ಇವತ್ತಿನ ಮತ್ತು ನಾಳಿನ ಅಪ್ಡೇಟ್.